ನಮಸ್ಕಾರ. ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ಕತೆ ಕೇಳೋಣ. ನಿಮ್ಮಂತೆ ನಾನು ಸಹ ದೆವ್ವಗಳೊಂದಿಗೆ ಮಾತನಾಡಲು ಮತ್ತು ಅವುಗಳ ಕತೆಗಳನ್ನು ನೋಡುವುದನ್ನು ಇಷ್ಟಪಡುತ್ತಿದ್ದೆ. ಕೆಲವೊಮ್ಮೆ ನಾನು ರಾತ್ರಿ ಇಡೀ ಪ್ರೇತ ಪುಸ್ತಕಗಳನ್ನು ಓದುತ್ತಿದ್ದೆ ಮತ್ತು ಆ ಕತೆಗಳನ್ನು ಪುನರಾವರ್ತಿಸುತ್ತಿದ್ದೆ. ನಿಜ ಹೇಳಬೇಕೆಂದರೆ ನಾನು ಇಲ್ಲಿಯವರೆಗೂ ಯಾವುದೇ ದೆವ್ವವನ್ನು ನೋಡಿಲ್ಲ. ದೆವ್ವಗಳು ಹೇಗಿರುತ್ತವೆ ಎಂದು ನಾನು ಆಗಾಗ ಯೋಚಿಸುತ್ತಿದ್ದೆ. ಅವುಗಳು ನಿಜವಾಗಿಯೂ ಚಲನಚಿತ್ರಗಳಲ್ಲಿ ತೋರಿಸುವಂತೆಯೇ ಮಾನವನ ದೇಹದಿಂದ ಮಾಂಸವನ್ನು ಹರಿದು ತಿನ್ನುವ ಅಥವಾ ಬೇರೆ ಯಾವುದನ್ನಾದರೂ ತಿನ್ನುವ ಅತ್ಯಂತ ಭಯಾನಕ, ತುಂಬಾ ಅಪಾಯಕಾರಿ ದೊಡ್ಡ ಉಗುರುಗಳು? ನಿಮ್ಮಂತೆ ನನಗೂ ಆಗಾಗ ಅನಿಸುತ್ತೆ. ಒಂದಲ್ಲ ಒಂದು ದಿನ ದೆವ್ವ, ಪಿಶಾಚಿ, ಮಾಟಗಾತಿ ಯಾವುದೋ ನನ್ನ ಮುಂದೆ ಬಂದರೆ ನಾನೇನು ಮಾಡುವುದು? ನಾನು ಅವರನ್ನು ಗುರುತಿಸಲು ಸಾಧ್ಯವಾಗುತ್ತದೆಯೇ ಅಥವಾ ಇಲ್ಲವೇ ಎಂದು ಯೋಚಿಸುತ್ತಿದ್ದೆ. ಆದರೆ ಆ ರಾತ್ರಿ ಅಪಘಾತದ ನಂತರ ನನ್ನ ಈ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರ ಸಿಕ್ಕಿತು. ನೀವು ಇನ್ನು ಮುಂದೆ ಈ ದುಷ್ಟಶಕ್ತಿಗಳನ್ನು ನೋಡದಿದ್ದರೆ ಒಳ್ಳೆಯದು ಎಂದು ನಾನು ಈಗ ಪ್ರಾರ್ಥಿಸುತ್ತೇನೆ. ನಿಮಗೆ ಆಶ್ಚರ್ಯವಾಗಿರಬಹುದು, ಆ ದಿನ ಏನಾಗಿರಬಹುದು, ನನ್ನ ಆಲೋಚನೆಯನ್ನು ಶಾಶ್ವತವಾಗಿ ಬದಲಾಯಿಸಲು ನನಗೆ ಏನಾಯಿತು ಎಂದು. ಹಾಗಾಗಿ ಇಂದು ನನ್ನ ಕಥೆಯನ್ನು ಹೇಳುತ್ತೇನೆ. ಆ ದಿನ ನಾನು ಕಾನ್ಪುರದಿಂದ ದೆಹಲಿಗೆ ನನ್ನ ಚಿಕ್ಕಮ್ಮನ ಸ್ಥಳಕ್ಕೆ ಒಬ್ಬಂಟಿಯಾಗಿ ಹೋಗುತ್ತಿದ್ದಾಗ ಈ ಘಟನೆ ಸಂಭವಿಸಿತು. ಅದು ರಾತ್ರಿಯ ಪ್ರಯಾಣವಾಗಿತ್ತು. ಅದು ಚಳಿಗಾಲವಾಗಿತ್ತು. ಹೇಗಿದ್ದರೂ ನನಗಾಗಿ ಕಿಟಕಿ ಸೀಟನ್ನು ಕಾಯ್ದಿರಿಸಿದ್ದೆ. ಆಗ ನನಗೆ 23 ವರ್ಷ. ನಾನು ಕಿಟಕಿಯ ಸೀಟಿನಿಂದ ಮುಖವನ್ನು ಹೊರಗಿಟ್ಟು ಚಳಿಗಾಲವನ್ನು ಆನಂದಿಸುತ್ತಿದ್ದೆ. ಇತರ ಪ್ರಯಾಣಿಕರು ತಮ್ಮ ನಿದ್ರೆಯನ್ನು ಆನಂದಿಸುತ್ತಿರುವುದು ನನಗೆ ಸ್ಪಷ್ಟವಾಗಿ ನೆನಪಿದೆ. ಆಗ ಏಕಾಏಕಿ ಬಸ್ ಚಾಲಕ ಜೋರಾಗಿ ಬ್ರೇಕ್ ಹಾಕುತ್ತಾನೆ. ನಾನು ಬಹುತೇಕ ಕಿಟಕಿಯಿಂದ ಬಿದ್ದೆ ಎನ್ನಬಹುದು. ನಾನು, ಏಯ್, ನೀನು ಕುಡಿದು ಬಸ್ ಓಡಿಸುತ್ತಿದ್ದೀಯಾ? ನಿನಗೆ ಸಾಯುವ ಆಸಕ್ತಿ ಇದ್ದರೆ ಹಳಿಯ ಮೇಲೆ ಮಲಗು. ಅವನು ನಮ್ಮನ್ನು ಏಕೆ ಕೊಲ್ಲಲು ಬಯಸುತ್ತಾನೆ? ದಿಢೀರ್ ಬ್ರೇಕ್ ನಿಂದಾಗಿ ಎಲ್ಲರೂ ನಿದ್ರೆ ಕಳೆದುಕೊಂಡರು. ಎಲ್ಲರ ಕೋಪ ಕ್ಷಣ ಮಾತ್ರದಲ್ಲಿ ಡ್ರೈವರ್ ಮೇಲೆ ಬಿದ್ದರು. ಕಂಡಕ್ಟರ್ ನಿಯಂತ್ರಿತ ಸ್ವರದಲ್ಲಿ ಮಾತನಾಡಿದ. ಕಂಡಕ್ಟರ್, ಹೇಯ್, ಗಾಬರಿಯಾಗಬೇಡಿ. ಆ ಜೋಡಿ ಬೆಕ್ಕುಗಳು ಇದ್ದಕ್ಕಿದ್ದಂತೆ ಬಸ್ ಕೆಳಗೆ ಬಂದವು. ಆದ್ದರಿಂದ ತಕ್ಷಣ ಬ್ರೇಕ್ ಹಾಕಬೇಕಾಯಿತು. ಆದರೆ ಯಾವುದೇ ಪ್ರಯೋಜನವಾಗಲಿಲ್ಲ. ಆ ಬೆಕ್ಕುಗಳು ಜೀವಂತವಾಗಿ ಪುಡಿಯಾದವು. ಕಂಡಕ್ಟರ್ ಮಾತು ಕೇಳಿ ನನ್ನ ಪಕ್ಕದಲ್ಲಿ ಕುಳಿತಿದ್ದ ಒಬ್ಬ ಮುದುಕ ಹೇಳಿದ, ಏನಪ್ಪಾ, ಜೋಡಿ ಬೆಕ್ನ ಕ್ರಶ್ ಮಾಡ್ತೀಯಾ? ಇವತ್ತು ಅಮಾವಾಸ್ಯೆ, ಕರಿ ಅಮಾವಾಸ್ಯೆ. ಇದು 12 ವರ್ಷಗಳಿಗೊಮ್ಮೆ ಮಾತ್ರ ಬರುತ್ತದೆ. ಈ ದಿನದಂದು ಮಾಟಗಾತಿಯರು, ರಕ್ತಪಿಶಾಚಿಗಳು, ಜಿನ್ಗಳು, ಡಿಮೋನ್ ಅಥವಾ ಪ್ರೇತವನ್ನು ಭೇಟಿ ಮಾಡುವ ಮೂಲಕ ತಮ್ಮನ್ನು ಹೆಚ್ಚು ಶಕ್ತಿಶಾಲಿಯಾಗಿಸಿಕೊಳ್ಳುತ್ತವೆ. ತಿಳಿಯದೇ ದೊಡ್ಡ ಅನಾಹುತವನ್ನೇ ಮಾಡಿಬಿಟ್ಟೆ ಮಗ. ಈಗ ಯಾರು ಅಹಿತಕರ ಘಟನೆಗಳನ್ನು ತಡೆಯಲು ಸಾಧ್ಯವಿಲ್ಲ. ಮುದುಕನ ಮಾತು ಕೇಳಿ ಎಲ್ಲರ ಹೃದಯ ಕಂಪಿಸಿತು. ಬಸ್ನಲ್ಲಿದ್ದ ಎಲ್ಲರ ಮುಖದಲ್ಲೂ ಸಾವಿನ ಭಯ ಸ್ಪಷ್ಟವಾಗಿ ಕಾಣಿಸುತ್ತಿತ್ತು. ಬಸ್ನಲ್ಲಿ ನಾವು 15 ಮಂದಿ ಪ್ರಯಾಣಿಸುತ್ತಿದ್ದೆವು. ಆದರೆ ಬಸ್ನಿಂದ ಇಳಿದು ನೋಡುವ ಧೈರ್ಯ ಯಾರಿಗೂ ಇರಲಿಲ್ಲ. ಆದರೆ ಕಂಡಕ್ಟರ್ ಮುದುಕನ ಮಾತನ್ನು ಗಾಳಿಗೆ ತೂರಿ ಹೇಳಿದ, ಅಂಕಲ್, ನೀವು ನಿಮ್ಮ ವೃದ್ಧಾಪ್ಯದಲ್ಲಿ ಹುಚ್ಚರಾಗಿದ್ದೀರಿ. ನೀವು ಅಸಂಬದ್ಧವಾಗಿ ಮಾತನಾಡುತ್ತಾ ನಮ್ಮ ಪ್ರಯಾಣಿಕರನ್ನು ಹೆದರಿಸುತ್ತಿದ್ದೀರಿ. ನಾವು ನಿಮ್ಮನ್ನು ಸುರಕ್ಷಿತವಾಗಿ ದೆಹಲಿಗೆ ಹೇಗೆ ತಲುಪಿಸುತ್ತೇವೆ ಎಂಬುದನ್ನು ನೋಡಿ. ಡ್ರೈವರ್ ಸರ್, ದಯವಿಟ್ಟು ಬಸ್ಸನ್ನು ಏರೋಪ್ಲೇನ್ ನಂತೆ ವೇಗವಾಗಿ ದೆಹಲಿಗೆ ತ್ವರಿತವಾಗಿ ತೆಗೆದುಕೊಂಡು ಹೋಗಿ. ಕಂಡಕ್ಟರ್ ತುಂಬಾ ಉತ್ಸುಕತೆಯಿಂದ ಡ್ರೈವರ್ನೊಂದಿಗೆ ಮಾತನಾಡುತ್ತಿದ್ದ. ಅವನ ಕಣ್ಣುಗಳು ಅರಳಿಸಿ ಚಾಲಕನನ್ನೇ ನೋಡುತ್ತಿದ್ದ. ಆದರೆ ಚಾಲಕ ತನ್ನ ಸೀಟ್ನಲ್ಲಿ ಇರಲಿಲ್ಲ. ಚಾಲಕ ಕಣ್ಮರೆಯಾದ ತಕ್ಷಣ ಬಸ್ನಲ್ಲಿ ಕೋಲಾಹಲ ಉಂಟಾಯಿತು. ಎಲ್ಲರೂ ಕ್ಷಣ ಮಾತ್ರದಲ್ಲಿ ಚಡಪಡಿಸಿದರು. ಆಗ ಕಂಡಕ್ಟರ್ ಎಲ್ಲರನ್ನೂ ಸಮಾಧಾನಪಡಿಸಿ ಹೇಳಿದ, ಸರಿ, ನೀವೆಲ್ಲರೂ ಸುಮ್ಮನಿರಿ, ಏನೂ ಚಿಂತೆ ಇಲ್ಲ. ಬಸ್ ನಿಂತಾಗ ಚಾಲಕ ನಿಮಗೆ ತಿಳಿಸದೆ ತನ್ನನ್ನು ತಾನೇ ಸಮಾಧಾನ ಪಡಿಸಲು ಹೋಗುತ್ತಾನೆ. ಭಯಪಡುವಂತಹದ್ದೇನೂ ಇಲ್ಲ. ಹೇಗಾದರೂ ನಾನು ಬಸ್ ಅನ್ನು ಓಡಿಸಬಲ್ಲೆ. ನಾನು ನಿಮ್ಮೆಲ್ಲರನ್ನು ಸುರಕ್ಷಿತವಾಗಿ ದೆಹಲಿಗೆ ಕರೆದೊಯ್ಯುತ್ತೇನೆ. ಆದರೆ ಮೊದಲು ನಾನು ಚಾಲಕನನ್ನು ಹುಡುಕುತ್ತೇನೆ. ಇಷ್ಟು ಹೇಳಿ ಕಂಡಕ್ಟರ್ ಬಸ್ನಿಂದ ಇಳಿಯಲು ಮುಂದಾದಾಗ ನನ್ನ ಪಕ್ಕದಲ್ಲಿ ಕುಳಿತಿದ್ದ ಮುದುಕ ಕಂಡಕ್ಟರ್ಗೆ ಎಚ್ಚರಿಕೆ ನೀಡಿದ. ಕೇಳಲಿಲ್ಲವಾ ಕಂಡಕ್ಟರ್? ಹೊರಗೆ ಹೋಗಬೇಡಿ. ಡ್ರೈವರ್ ಎಂದಿಗೂ ಹಿಂತಿರುಗುವುದಿಲ್ಲ. ಬಸ್ನಿಂದ ಇಳಿದರೆ ನಿಮ್ಮ ಡ್ರೈವರ್ನಂತೆಯೇ ನಿಮಗೂ ಸಂಕಷ್ಟ ಎದುರಾಗುತ್ತದೆ. ನೀವು ಎಂದಿಗೂ ಮತ್ತೆ ಮರಳಿ ಬರುವುದಿಲ್ಲ. ಮುದುಕ ಎಷ್ಟು ಹೇಳಿದರೂ ಕಂಡಕ್ಟರ್ ಕಿವಿಗೊಡದೆ ಬಸ್ನಿಂದ ಕೆಳಗಿಳಿದು ಚಾಲಕನನ್ನು ಕೂಗಿ ಕರೆಯುತ್ತಾನೆ. ಡ್ರೈವರ್ ಸಾರ್, ಎಲ್ಲಿದ್ದೀರಾ? ಡ್ರೈವರ್ ಸಾರ್, ಬೇಗ ಹೋಗೋಣ. ಪ್ರಯಾಣಿಕರು ಚಿಂತಾಕ್ರಾಂತರಾಗುತ್ತಿದ್ದಾರೆ. ಕಾಡಿನ ಮಧ್ಯೆ ಬಸ್ ನಿಲ್ಲಿಸಿ ಎಲ್ಲಿ ಮಾಯವಾದಿರಿ? ಕಂಡಕ್ಟರ್ ಕೂಗುತ್ತಾ ಡ್ರೈವರ್ ಅನ್ನು ಕರೆಯುತ್ತಿದ್ದ. ಆದರೆ ಚಾಲಕನ ಕಿರುಚಾಟದ ಪ್ರತಿಧ್ವನಿ ಕಾಡಿನಲ್ಲೆಲ್ಲ ಪ್ರತಿಧ್ವನಿಸುತ್ತಿತ್ತು. ಒಂದು ಶರತ್ಕಾಲದ ರಾತ್ರಿ. ಅದರ ಮೇಲಿನಿಂದ ಭಯದ ಮೇಲೆ ಭಯ. ಇದು ನನ್ನ ಜೀವನದ ಮೊದಲ ಕ್ಷಣ. ಭಯವು ಪ್ರತಿ ಬಾರಿಯೂ ನಮ್ಮ ಮುಂದೆ ಒಂದು ಮುಖವನ್ನು ತರುವುದು ಅನಿವಾರ್ಯವಲ್ಲ ಎಂದು ನನಗೆ ಆಗ ಮನವರಿಕೆ ಆಯಿತು. ಭಯವು ಗಾಳಿಯಲ್ಲಿ ಕರಗಿದಾಗ ಪ್ರತಿ ಉಸಿರು ಅಮೂಲ್ಯವೆಂದು ತೋರುತ್ತದೆ ಎಂದು ಹೇಳಲಾಗುತ್ತದೆ. ನಮ್ಮ ಜೊತೆಯೂ ಇದೇ ರೀತಿ ಘಟನೆ ನಡೆಯುತ್ತಿತ್ತು.
ಭಯದಿಂದ ಎಲ್ಲರ ಉಸಿರು ಬಿಸಿಯಾಗಿತ್ತು. ಆಗ ಕಂಡಕ್ಟರ್ನ ಕಿರುಚಾಟ ಎಲ್ಲರ ರಕ್ತವನ್ನು ಹೆಪ್ಪುಗಟ್ಟಿಸಿತು. ಎಲ್ಲರೂ ಕಿಟಕಿಯಿಂದ ಹೊರಗೆ ನೋಡತೊಡಗಿದರು, ಆದರೆ ಕಂಡಕ್ಟರ್ ಯಾರಿಗೂ ಕಾಣಲಿಲ್ಲ. ಆಗ ಏಕಾಏಕಿ ಕಂಡಕ್ಟರ್ ತಲೆ ಬಸ್ನ ಗಾಜು ಒಡೆದು ಫುಟ್ಬಾಲ್ನಂತೆ ನಮ್ಮ ನಡುವೆ ಬಿತ್ತು. ಕಂಡಕ್ಟರ್ನ ತುಂಡರಿಸಿದ ತಲೆಯನ್ನು ನೋಡಿ ಎಲ್ಲರ ಕಾಲಿನ ಕೆಳಗೆ ನೆಲ ಜಾರಿತು. ಎಲ್ಲರೂ ಭಯದಿಂದ ಕಿರುಚಲು ಪ್ರಾರಂಭಿಸಿದರು. ನಿಜ ಹೇಳಬೇಕೆಂದರೆ ಕಂಡಕ್ಟರ್ ಕತ್ತರಿಸಿದ ತಲೆಯಲ್ಲಿ ಒಂದು ಕ್ಷಣ ನನ್ನ ತಲೆಯನ್ನು ನೋಡಿದೆ. ಇದು ದುರಂತದ ಪ್ರಾರಂಭ. ಕಂಡಕ್ಟರ್ ಸಾವನ್ನಪ್ಪಿದ ಕೂಡಲೇ ಬಸ್ನ ಸುತ್ತಲೂ ಕರಾಳ ಛಾಯೆ ಆವರಿಸತೊಡಗಿತು. ವಿಚಿತ್ರವಾದ ಶಬ್ದಗಳು ಕಿವಿಯನ್ನು ಕೆರಳಿಸಲು ಪ್ರಾರಂಭಿಸಿದವು. ಮಾಟಗಾತಿ, ನೀವು ನಮ್ಮನ್ನು ಕೊಂದಿದ್ದೀರಿ. ನಿಮ್ಮಲ್ಲಿ ಯಾರನ್ನು ನಾವು ಜೀವಂತವಾಗಿ ಬಿಡುವುದಿಲ್ಲ. ಜಿನ್, ನಿಮ್ಮಿಂದಾಗಿ ನಮ್ಮ ಒಕ್ಕೂಟವು ಅಪೂರ್ಣವಾಗಿ ಉಳಿಯಿತು. ಅದಕ್ಕಾಗಿ ನಿಮಗೆ ಶಿಕ್ಷೆಯಾಗುತ್ತದೆ. ಮುದುಕ ಹೇಳಿದ ಪ್ರತಿಯೊಂದು ಮಾತು ಸಂಪೂರ್ಣವಾಗಿ ಸರಿಯೆಂದು ಧ್ವನಿಗಳನ್ನು ಕೇಳಿದಾಗ ಸ್ಪಷ್ಟವಾಯಿತು. ಮಾಟಗಾತಿ ಮತ್ತು ಜಿನ್ ಬಸ್ನ ಸುತ್ತಲೂ ಸುಳಿದಾಡುತ್ತಿದ್ದವು. ಗಾಢ ನೆರಳಿನಲ್ಲೂ ನಾನು ಅವುಗಳನ್ನು ಸ್ಪಷ್ಟವಾಗಿ ನೋಡುತ್ತಿದ್ದೆ. ಮಾಟಗಾತಿ ಮತ್ತು ಜಿನ್ ಕಣ್ಣುಗಳಲ್ಲಿ ಸೇಡಿನ ಬೆಂಕಿ ಸ್ಪಷ್ಟವಾಗಿ ಗೋಚರಿಸಿತು. ಇಬ್ಬರು ಬಸ್ನ ಇಕ್ಕೆಲಗಳಲ್ಲಿ ನಮ್ಮ ರಕ್ತದ ದಾಹದಿಂದ ಓಡಾಡುತ್ತಿದ್ದರು. ಆ ಕ್ಷಣ ಇದ್ದಕ್ಕಿದ್ದಂತೆ ಮಾಟಗಾತಿಯ ಕಿರುಚಾಟಕ್ಕೆ ಬಸ್ನ ಎಲ್ಲಾ ಗಾಜುಗಳು ಒಡೆದು ಜನರ ದೇಹಕ್ಕೆ ಬಡಿದ ಕ್ಷಣ ಯಾರೋ ಒಬ್ಬರ ಮಣಿಕಟ್ಟನ್ನು ಕತ್ತರಿಸಿತು ಮತ್ತು ಇನ್ನೊಬ್ಬರ ಎದೆಯನ್ನು ಕತ್ತರಿಸಿತು. ಒಂದೆಡೆ ಅರೆಬರೆಯಾಗಿದ್ದ ಜನ ಹೆದರಿ ಬಸ್ನಿಂದ ಹೊರಬಂದು ನಿರ್ಜನ ಕಾಡಿನತ್ತ ಓಡಿದರು. ಆದರೆ ಜಿನ್ ಮತ್ತು ಮಾಟಗಾತಿ ಯಾರನ್ನೂ ಬಿಡಲಿಲ್ಲ. ಕಪ್ಪು ನೆರಳುಗಳ ರೂಪದಲ್ಲಿ ಜಿನ್ ಮತ್ತು ಮಾಟಗಾತಿ ಜನರನ್ನು ತಮ್ಮೊಂದಿಗೆ ಪ್ರಪಾತಕ್ಕೆ ಕರೆದೊಯ್ದು ಅವರ ದೇಹಗಳನ್ನು ಕ್ರೂರವಾಗಿ ತುಂಡುಗಳಾಗಿ ಕತ್ತರಿಸಿ ಕೆಳಗೆ ಎಸೆಯುತ್ತಿದ್ದರು. ಇತ್ತ ಬಸ್ನಲ್ಲೂ ನನ್ನ ಸುತ್ತ ರಕ್ತ ಸುರಿಯುತ್ತಿತ್ತು. ಈಗ ಬಸ್ನಲ್ಲಿ ನಾವು ಇಬ್ಬರು ಮಾತ್ರ ಜೀವಂತವಾಗಿ ಉಳಿದಿದ್ದೇವೆ, ನಾನು ಮತ್ತು ಆ ಮುದುಕ. ಗಾಜಿನ ಚೂರುಗಳು ನನ್ನನ್ನು ಹೆಚ್ಚಾಗಿ ನೋಯಿಸಲಿಲ್ಲ, ಆದರೆ ಅವುಗಳು ನನ್ನ ದೇಹವನ್ನು ಚುಚ್ಚಿದವು. ನಾನು ಇನ್ನೂ ಉಸಿರಾಡುತ್ತಿದ್ದೆ. ಆ ಭಯಾನಕ ದೃಶ್ಯದ ನಂತರ ನಾನು ನನ್ನ ಪ್ರಜ್ಞೆಯನ್ನು ಮರಳಿ ಪಡೆಯುವ ಮೊದಲೇ ನಾನು ಆ ಮುದುಕನ ಕಿರುಚಾಟವನ್ನು ಕೇಳಲು ಪ್ರಾರಂಭಿಸಿದೆ. ಆ ಮುದುಕನ ಕಣ್ಣಿಗೆ ಗಾಜಿನ ತುಂಡುಗಳು ಬಿದ್ದಿದ್ದವು. ಅವನು ಸಂಪೂರ್ಣವಾಗಿ ಕುರುಡನಾಗಿದ್ದ. ಅವನು ನೋವು ಮತ್ತು ಸಂಕಟದಿಂದ ಕಿರುಚುತ್ತಿದ್ದ. ಈಗ ನಾವು ಬದುಕುವುದಿಲ್ಲ ಎಂದು ತೋರುತ್ತದೆ. ಆ ಮಾಟಗಾತಿ ಮತ್ತು ಜಿನ್ ನಮ್ಮನ್ನು ಜೀವಂತವಾಗಿ ಬಿಡುವುದಿಲ್ಲ. ನಾನು ಹೆದರಿ ಬಸ್ಸಿನ ಸೀಟಿನ ಕೆಳಗೆ ಬಚ್ಚಿಟ್ಟುಕೊಂಡು ಮುದುಕನಿಗೆ ಈ ಮಾತನ್ನು ಹೇಳಿದೆ. ನೋವಿನಿಂದ ಒದ್ದಾಡುತ್ತಿದ್ದ ಮುದುಕನು ನನ್ನ ಮಾತಿಗೆ ಪ್ರತಿಕ್ರಿಯಿಸಿದ. ಮಗನೇ, ಹೇಗಾದರೂ ನಾವು ಬೆಳಿಗ್ಗೆ ಆಗುವವರೆಗೂ ಕಾಯಬೇಕು. ನಮಗೆ ಬೇರೆ ದಾರಿ ಇಲ್ಲ. ಹೇಗಾದರೂ ಈ ರಾತ್ರಿಯನ್ನು ಕಳೆಯಬೇಕು. ಮುದುಕ ಮಾತು ಮುಗಿಸುವ ಮುನ್ನವೇ ನಾವು ಗಾಳಿಗೆ ಮೇಲೆ ತಳ್ಳಲ್ಪಟ್ಟಿದ್ದೇವೆ ಎಂದು ಅನಿಸಿತು. ನಾವು ಕಿಟಕಿಯ ಹೊರಗೆ ನೋಡಿದಾಗ ನನ್ನ ಕಣ್ಣುಗಳು ಕಣ್ಣೀರಿನಿಂದ ತುಂಬಿದ್ದವು. ಜಿನ್ ಮತ್ತು ಮಾಟಗಾತಿ ಬಸ್ ಅನ್ನು ಗಾಳಿಯಲ್ಲಿ ಹಿಡಿದುಕೊಂಡು ಬಹಳ ಬಲದಿಂದ ಸುತ್ತುತ್ತಿದ್ದರು. ಆ ದೃಶ್ಯವು ತುಂಬಾ ಭಯಾನಕವಾಗಿತ್ತು. ನನ್ನ ಹೃದಯವು ತುಂಡುಗಳಾಗಿ ಒಡೆಯಲು ಪ್ರಾರಂಭಿಸಿದವು. ಇಡೀ ಬಸ್ ಈಗ ರಕ್ತದಿಂದ ಕೆಂಪಾಗಿತ್ತು. ಆ ಮುದುಕ ಮತ್ತು ನಾನು ಅಸಂಖ್ಯಾತ ಮೃತದೇಹಗಳ ರಕ್ತದಿಂದ ಸಂಪೂರ್ಣವಾಗಿ ತೊಯ್ದಿದ್ದೆವು. ತಾತ, ರಾತ್ರಿ ಕಳೆಯುವುದು ತುಂಬಾ ಕಷ್ಟ. ಬೇಗನೆ ಇದಕ್ಕೊಂದು ದಾರಿ ಹುಡುಕದಿದ್ದರೆ ನಾವು ಈ ಶವಗಳ ನಡುವೆ ಶವವಾಗಿ ಹೋಗುತ್ತೇವೆ. ತಾತ, ದಯವಿಟ್ಟು ಏನಾದರೂ ಹೇಳಿ. ಆ ಮುದುಕ ನನ್ನ ಹೇಳಿಕೆಗೆ ಉತ್ತರಿಸಿದ. ಮಗನೇ, ಒಂದೇ ಒಂದು ಮಾರ್ಗವಿದೆ. ನಾವು ಹೇಗಾದರೂ ಬೆಂಕಿಯ ವ್ಯವಸ್ಥೆ ಮಾಡಬೇಕು. ಏಕೆಂದರೆ ಕೆಟ್ಟ ಶಕ್ತಿಗಳು ಬೆಂಕಿಯ ಬಳಿಯೂ ಅಲೆದಾಡುವುದಿಲ್ಲ. ಬೆಂಕಿ ಕಡ್ಡಿಯನ್ನು ಹೊರತುಪಡಿಸಿ ಸುಡಲು ನಮ್ಮ ಬಳಿ ಬೇರೇನೂ ಇಲ್ಲ. ಇದನ್ನು ಕೇಳಿದ ತಕ್ಷಣ ನನ್ನ ಮನಸ್ಸಿಗೆ ಒಂದು ಉಪಾಯ ಹೊಳೆಯಿತು. ತಾತ, ನಮ್ಮ ಬಳಿ ಏನೂ ಇಲ್ಲದಿದ್ದರೂ ಬಸ್ಗೆ ಡೀಸೆಲ್ ತುಂಬಬೇಕು. ಅದರೊಂದಿಗೆ ನಾವು ಈ ಮಾಟಗಾತಿ ಮತ್ತು ಜಿನ್ ಅನ್ನು ಓಡಿಸಬಹುದು. ನಾನು ಮತ್ತು ಆ ಮುದುಕ ಮಾತನಾಡುತ್ತಿದ್ದಾಗ ಬಸ್ ಕೆಳಗೆ ಬಂದಿದ್ದು ನಮಗೆ ಅರಿವಾಗಲೇ ಇಲ್ಲ. ಆದರೆ ಈಗ ದೊಡ್ಡ ಪ್ರಶ್ನೆ ಏನೆಂದರೆ, ಬಸ್ನಿಂದ ಡೀಸೆಲ್ ತೆಗೆಯುವವರು ಯಾರು? ಏಕೆಂದರೆ ಆ ಮುದುಕ ಕುರುಡನಾಗಿದ್ದ. ನನ್ನ ಜೀವಕ್ಕೆ ಅಪಾಯವನ್ನುಂಟು ಮಾಡಲು ನಾನು ಬಯಸಲಿಲ್ಲ. ಆದರೆ ನನ್ನ ಭಯದ ಹೊರತಾಗಿಯೂ ನಾನು ನನ್ನ ಪ್ರಾಣವನ್ನು ಪಣಕ್ಕಿಟ್ಟು ಬಸ್ನ ಹೊರಗೆ ಹೋಗಲು ನಿರ್ಧರಿಸಿದೆ. ನಾನು ಬಸ್ನಿಂದ ಡೀಸೆಲ್ ತೆಗೆಯುತ್ತಿದ್ದೇನೆ. ನಾನು ತುಂಬಾ ವೇಗವಾಗಿ ಚಳಿಯನ್ನು ಅನುಭವಿಸಲು ಪ್ರಾರಂಭಿಸಿದೆ. ಕಪ್ಪು ನೆರಳುಗಳು ನನ್ನ ಸುತ್ತಲೂ ಅಲೆದಾಡಲು ಪ್ರಾರಂಭಿಸಿದವು. ಆ ಮಾಟಗಾತಿ ಮತ್ತು ಜಿನ್ ನನ್ನ ಸುತ್ತಲೂ ಸುಳಿದಾಡುತ್ತಿದ್ದಾರೆ ಎಂದು ನನಗೆ ತಕ್ಷಣ ಅರ್ಥವಾಯಿತು. ನಾನು ಮಾಟಗಾತಿಯ ನಗುವನ್ನು ಕೇಳಲು ಪ್ರಾರಂಭಿಸಿದಾಗ ನಾನು ಬಸ್ನಿಂದ ಅರ್ಧದಷ್ಟು ಡೀಸೆಲ್ ಬಾಟಲಿಯನ್ನು ಮಾತ್ರ ತೆಗೆದುಕೊಂಡಿದ್ದೆ. ಆ ನಗು ಕೇಳಿ ನನಗೆ ನಡುಕ ಶುರುವಾಯಿತು. ನನ್ನ ತಲೆಯ ಮೇಲೆ ಗಾಳಿಯಲ್ಲಿ ಮಾಟಗಾತಿ ತಲೆ ಕೆಳಗಾಗಿ ನೇತಾಡುತ್ತಿರುವುದನ್ನು ಕಂಡು ನಾನು ನಡುಗುತ್ತಾ ನನ್ನ ಕತ್ತು ಮೇಲಕ್ಕೆತ್ತಿ ನನ್ನನ್ನು ನೋಡಿ ನಗುತ್ತಿದ್ದೆ. ನಿಜ ಹೇಳಬೇಕೆಂದರೆ ಆ ಕ್ಷಣ ನಾನು ಬದುಕುವುದಿಲ್ಲ ಎಂದು ನಾನು ಅರ್ಥ ಮಾಡಿಕೊಂಡಿದ್ದೆ. ಆದರೆ ಆಗ ಮುದುಕ ಕೂಗಿದ, ಮಗನೇ, ಆ ಬೆಂಕಿ ಕಡ್ಡಿಯನ್ನು ತೆಗೆದುಕೊಂಡು ಬಸ್ ಸುಟ್ಟು ಹಾಕು. ನನ್ನ ಬಗ್ಗೆ ಚಿಂತಿಸಬೇಡ.
ಹೀಗೆ ಹೇಳುತ್ತಾ ಆ ಮುದುಕ ಬೆಂಕಿ ಪೆಟ್ಟಿಗೆಯನ್ನು ಕಿಟಕಿಯಿಂದ ಹೊರಗೆ ಎಸೆದ. ಅದು ನನ್ನ ಪಾದಗಳ ಬಳಿ ಬಿತ್ತು. ಬಸ್ನ ಅಡಿಯಲ್ಲಿ ಜಿನ್ ಚಾಲಕನ ದೇಹದಿಂದ ಮಾಂಸವನ್ನು ಕೆರೆದು ತಿನ್ನುತ್ತಿದ್ದುದನ್ನು ನಾನು ನೋಡಿದಾಗ ನಾನು ಬೆಂಕಿ ಕಡ್ಡಿಯನ್ನು ತೆಗೆದುಕೊಳ್ಳುತ್ತೇನೆ. ಚಾಲಕನ ಕರಡು ಬಾಯಿಂದ ಹೊರಬರುತ್ತಿತ್ತು. ಆ ಭಯಾನಕ ದೃಶ್ಯವನ್ನು ನೋಡಿದ ನಾನು ಭಯದಿಂದ ಡೀಸೆಲ್ ಬಾಟಲಿಯನ್ನು ಎಸೆದು ತಕ್ಷಣವೇ ಬೆಂಕಿ ಕಡ್ಡಿಯಿಂದ ಬಸ್ಗೆ ಬೆಂಕಿ ಹಚ್ಚಿದೆ. ಜಿನ್ ತಕ್ಷಣ ನೆರಳಿನಂತೆ ಕಣ್ಮರೆಯಾಯಿತು. ಆದರೆ ಬಸ್ಗೆ ಬೆಂಕಿ ಹೊತ್ತಿಕೊಂಡಿತ್ತು ಮತ್ತು ಮುದುಕ ಕೂಡ ಬಸ್ನೊಂದಿಗೆ ಜೀವಂತವಾಗಿ ಸುಡಲು ಪ್ರಾರಂಭಿಸಿದ. ಬೆಂಕಿಯ ಬೆಳಕು ಮೂಡಿದಾಗ ಮಾಟಗಾತಿ ಮತ್ತು ಜಿನ್ ಕುರುಹುಯಿರಲಿಲ್ಲ. ನಾನು ಕೂಡ ಬೆಳಗಿನ ತನಕ ಉರಿಯುತ್ತಿದ್ದ ಬಸ್ನ ಬೆಂಕಿಯ ನೆರಳಿನಲ್ಲಿ ಕುಳಿತು ಸೂರ್ಯನ ಮೊದಲ ಕಿರಣಗಳೊಂದಿಗೆ ಅಲ್ಲಿಂದ ಹೊರಟೆ. ಆ ಅಪಘಾತದ ನಂತರ ಈಗ ನಾನು ಯಾರೊಂದಿಗೂ ದೆವ್ವ, ಪಿಶಾಚಿಗಳು, ಜಿನ್ ಮತ್ತು ಮಾಟಗಾತಿಯರ ಬಗ್ಗೆ ಮಾತನಾಡುವುದಿಲ್ಲ. ಈಗ ನಾನು ಇದನ್ನೆಲ್ಲ ನಂಬುತ್ತೇನೆ.